4 years ಬೇಬಿ ಬಾಯ್ ಮದರ್ ನಾನು. ಸೊ ಮಗುನ ನೋಡ್ಕೊಂಡು ಮನೆಯೆಲ್ಲ ನಿಭಾಯಿಸ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ, ಅದ್ರ ಜೊತೆಗೆ ಇದನ್ನು ಮಾಡೋದು ಒಂದು ಸ್ವಲ್ಪ ಕಷ್ಟ ಆಗ್ತದೆ. ಸೊ ಹಂಗಾಗಿ ನಾನು ಅದರಲ್ಲೇ ಒಂದು ಸ್ವಲ್ಪ ಏನು ಯೋಚನೆ ಮಾಡಿ ಸ್ವಲ್ಪ ಟೈಮ್ ಇದಕ್ಕಂತಾನೆ ಸೇವ್ ಮಾಡ್ಕೊಳ್ಳೋಣ. ಮನೇಲಿ ಆ್ಯಕ್ಚುಲಿ ಒಂದು ಮನೆ ಖಾಲಿ ಆಯಿತು ಅಂದ್ರೆ ಇವಾಗ ನಾವು ರೀಸೆಂಟಾಗಿ 2 years ಮುಂಚೆ ಮನೆ ತೊಗೊಂಡಿದ್ವಿ. ಬಿಫೋರ್ ನಮಗೆ ನಾವು ಟೆನೆಂಟ್ ಆಗೇ ಇದ್ವಿ. ಸೊ ಓನರಾಗಿ ಯಾವ ಥರ ಫೀಲಿಂಗ್ ಎಕ್ಸ್ಪೀರಿಯನ್ಸ್ ನಮಗೆ ಇರಲಿಲ್ಲ. ಮನೆ ತೊಗೊಂಡ್ಮೇಲೆ ನಮ್ಗೆ ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸ್ ಇತ್ತು. ಒಂದು ಮನೆ ಖಾಲಿ ಆದರೆ ಎಷ್ಟು ಕಷ್ಟ ಮನೆ ಫಿಲ್ ಮಾಡೋದು. ಮನೆ ಫಿಲ್ ಮಾಡೋಕೆ ಮುಂಚೆ ಪೇಂಟಿಂಗ್ ಸರ್ವಿಸಸ್, ಹೌಸ್ ಕ್ಲೀನಿಂಗ್ ಸರ್ವಿಸಸ್, ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇತ್ತು. ಒಂದು ಆ್ಯಪಲ್ಲಿ ಇವಾಗ ನಾವು ಮನೆ ಫೋಟೋ, ಆಮೇಲೆ ಅದ್ರದ್ದು ರೆಂಟ್ ಎಷ್ಟಿದೆ, ಮನೆ ಎಷ್ಟು ಸೈಜ್ ಇದೆ, ಸ್ಕ್ವೇರ್ ಫೀಟ್ ಎಲ್ಲ ಹಾಕಿದ್ರೆ ಸೊ ಮನೆ ಹುಡ್ಕೋರಿಗೆ ಈಸಿ ಆಗುತ್ತೆ. ಸೊ ಈ ಥರ ಫೋನ್ ಮಾಡಿಬಿಟ್ಟು ಸೊ ಕೇಳ್ಬಿಟ್ಟು ಹಾಗೆ ಬಿಡೋದಿಲ್ಲ, ಅಫೋರ್ಡ್ ಮಾಡೋಕ್ಕಾಗತ್ತೆ. ಅಬೌಟ್ 25,000 ಎಕ್ಸಾಂಪಲ್, ಒಬ್ಬೊಬ್ಬರಿಗೆ ಆಗಲ್ಲ. ಸೊ ಆಥವ್ರಿಗೆಲ್ಲ ಇದು ಈಸಿ ಆಗುತ್ತೆ. ನೀವು ಆ ರೇಂಜ್ ಹಾಕಿದ್ರೆ 20,000 ಮೇಲೆ ಬಿಫೋರ್ 20,000 ಆ ಥರ ಹಾಕಿದ್ರೆ ಸೊ ಅವ್ರಿಗೆ ಈಸಿ ಆಗುತ್ತೆ ಅನ್ನೋಕ್ಕೋಸ್ಕರ ಈ ಆ್ಯಪ್ ಮಾಡಿದ್ವಿ ನಾವು. ಇನಿಷಿಯಲ್ ಸ್ಟೇಜಲ್ಲಿ 1,500 ಎಕ್ಸಾಂಪಲ್ ಈ ಥರ ಎಲ್ಲ ಕಾಸ್ಟ್ ಚಾರ್ಜ್ ಮಾಡ್ತಾರೆ. ಬಟ್ ನಾವು ಆ ಥರ ಚಾರ್ಜ್ ಮಾಡಲ್ಲ. ಕಡಿಮೆ ರೇಂಜಲ್ಲೇ ಎಕ್ಸಾಂಪಲ್ 5 to 10 ರೂಪೀಸಿಂದನೇ ನಾವು ಕಡಿಮೆ ರೇಂಜಲ್ಲಿ ಅವ್ರಿಗೆ ಮನೆ ಸಿಗೋ ಥರ, ಮನೆ ಇಷ್ಟ ಆಗಿ ಸಿಗೋ ಥರ ಹೆಲ್ಪ್ ಆಗಲಿ ಅಂತ ನಾವು ಈ ಥರ ಮಾಡಿದ್ದು. ರೆಸ್ಪಾನ್ಸ್ ಸಿಗ್ತಾ ಇದೆ ಬಿಕಾಸ್ ಮಿಡ್ಲ್ ಕ್ಲಾಸ್ ಮೆಂಬರ್ಸಿಗೆ ಇದು ಹೆಲ್ಪ್ ಆಗುತ್ತಲ್ಲ. ಸೊ ಅವರೇ ಜಾಸ್ತಿ ನಮಗೆ ಕಾಲ್ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ರೆಸ್ಪಾನ್ಸ್ ಚೆನ್ನಾಗಿದೆ. ಸೊ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ನಿರೀಕ್ಷೆಯಲ್ಲಿದೆ. ಕಂಪ್ಲೀಟ್ ಫ್ರೀ. ನೀವು ಪ್ಲೇ ಸ್ಟೋರಿಂದ ನೀವು ಮ್ಯಾಟ್ ಲೀಡ್ ಅಂತಂದು ಮಾಡಿದ್ರೆ ಅದು ಕಂಪ್ಲೀಟಾಗಿ ಫ್ರೀಯಾಗಿ ನೀವು ಡೌನ್ಲೋಡ್ ಮಾಡ್ಬೋದು. ಇದು ಯಾರ್ಯಾರಿಗೆ ಫ್ರೀ ಅಂತಂದರೆ ಓನರ್ಸ್ ಇರ್ತಾರಲ್ಲ ಅವರಿಗೆ ಫ್ರೀ, ಆಮೇಲೆ ಪ್ರಾಪರ್ಟಿ ಸೆಲ್ ಮಾಡೋರಿಗೆ ಇರ್ತಾರಲ್ಲ ಅವ್ರಿಗೆ ಫ್ರೀ. ಸೊ ಇದು ಆ ಥರ ಅಲ್ಲ. ಎಕ್ಸಾಂಪಲ್ ಬ್ಯಾಂಗ್ಳೂರ್ ಬಿಟ್ಟು ನೀವು ಮೈಸೂರು ಹುಡ್ಕೋದ್ರು, ಮಂಡ್ಯ ಅಥವಾ ಆ ಕಡೆ ಈ ಕಡೆ ನಾರ್ತ್ ಕರ್ನಾಟಕ ಸೈಡ್ ನೀವು ಯಾವ್ದು ಹುಡ್ಕೋದು ನೀವು ಸಿಟಿ ಹಾಕಿದ್ರೆ ಸುತ್ತಮುತ್ತಲು ಮತ್ತೆ ಕಿಲೋಮೀಟರ್ ಹಾಕಿದ್ರೆ ನೀವು ಸುತ್ತಮುತ್ತಲು ಯಾವ ಮನೆ ಖಾಲಿ ಇದೆ ಎಲ್ಲ ಮನೆನೂ ನಿಮಗೆ ತೋರಿಸುತ್ತೆ. ಆಮೇಲೆ ಇನ್ನೊಂದು ಏನು ಪಾಯಿಂಟು ಅಂದರೆ ಇವಾಗ ಲಿಸ್ಟಿಂಗ್ ಮಾಡುವಾಗ ಸೊ ನೋ ಕಮಿಷನ್, ನೋ ಬ್ರೋಕರೇಜ್, ಫ್ರೀ ಆಗಿ ನೀವು ಲಿಸ್ಟಿಂಗ್ ಮಾಡ್ಬೋದು. ವೀಕ್ಷಕರೇ ನಮಸ್ಕಾರ. ಭಾರತ ಡಿಜಿಟಲ್ ಇಂಡಿಯಾ ಆದ್ಮೇಲೆ ನಾವು ಆನ್ಲೈನಲ್ಲಿ ಸಿಕ್ಕಾಪಟ್ಟೆ ಆ್ಯಪ್ಗಳನ್ನು ನೋಡಿದ್ದೀವಿ. ಎಸ್ ವೀಕ್ಷಕರೇ, ಈ ಒಂದು ಸಾಲಿಗೆ ಮತ್ತೊಂದು ಆ್ಯಪ್ ಆ ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ, ಅದೇ ಮ್ಯಾಟ್ ಲೀಡ್ ಆ್ಯಪ್. ಎಸ್ ವೀಕ್ಷಕರೇ, ಈ ಮ್ಯಾಟ್ ಲೀಡ್ ಆ್ಯಪ್ ಅನ್ನು ಮಾತೃಸಾಫ್ಟ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಸೊ ಇವರು ಈ ಆ್ಯಪ್ ಅನ್ನು ರಚಿಸಿದ್ದಾರೆ, ಅಂದ್ರೆ ಈ ಆ್ಯಪ್ ಅನ್ನು ಡೆವಲಪ್ ಮಾಡಿದ್ದಾರೆ. ಸೊ ಆ್ಯಪ್ ಅನ್ನು ಡೆವಲಪ್ ಮಾಡಿರುವಂತಹ ಅರ್ಚನಾ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಇದೆಲ್ಲದರ ಕುರಿತಾಗಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅರ್ಚನಾ ಮೇಡಮ್ ನಮಸ್ತೆ. ಥ್ಯಾಂಕ್ ಯು ಸರ್. ಹೇಗಿದ್ದೀರಿ ಮೇಡಮ್? ನಾನು ಚೆನ್ನಾಗಿದ್ದೀನಿ ಸರ್, ನೀವು? ಎಸ್ ಮೇಡಮ್, ಚೆನ್ನಾಗಿದ್ದೀನಿ. ಸೊ ನಿಮ್ಮನ್ನ ನೋಡ್ತಿದ್ರೆ ಖುಷಿ ಆಗುತ್ತೆ. ಯಾಕಂದ್ರೆ ಹೆಣ್ಣು ಮಕ್ಕಳು ಎಲ್ಲ ಒಂದು ಸಾಧನೆಯಲ್ಲೂ ಕೂಡ ಮುಂದಿರ್ತಾರೆ ಅಂತ ಹೇಳ್ತಾರೆ. ಸೊ ಆ ಒಂದು ಸಾಧನೆ ಅಂತಾನೆ ಹೇಳ್ಬೋದು. ನೀವು ಕೂಡ ಒಂದು ಸಾಧನೆ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಸೊ ಈ ಒಂದು ಆ್ಯಪ್ ನ ಡೆವಲಪ್ ಮಾಡ್ಲಿಕ್ಕೆ ಎಷ್ಟೆಲ್ಲ ಶ್ರಮ ಇತ್ತು ನಿಮ್ದು ಅಂತ? ನನಗೆ ಸ್ವಲ್ಪ ಕಷ್ಟನೇ ಆಯಿತು. ಯಾಕಂದರೆ ನಾನಿವಾಗ 4 years ಬೇಬಿ ಬಾಯ್ ಮದರ್ ನಾನು. ಸೊ ಮಗುನ ನೋಡಿಕೊಂಡು ಮನೆಯೆಲ್ಲ ನಿಭಾಯಿಸ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ, ಅದ್ರ ಜೊತೆಗೆ ಇದನ್ನು ಮಾಡೋದು ಒಂದು ಸ್ವಲ್ಪ ಕಷ್ಟ ಆಗ್ತದೆ. ಸೊ ಹಂಗಾಗಿ ನಾನು ಅದರಲ್ಲೇ ಒಂದು ಸ್ವಲ್ಪ ಏನು ಯೋಚನೆ ಮಾಡಿ ಸ್ವಲ್ಪ ಟೈಮ್ ಇದಕ್ಕಂತಾನೆ ಸೇವ್ ಮಾಡ್ಕೊಳ್ಳೋಣ, ಸೇವ್ ಮಾಡಿಬಿಟ್ಟು ಆ್ಯಪ್ ಮಾಡಿ ಸೊ ಒಬ್ಬಳು ಹೆಣ್ಮಗಳಾಗಿ ಸೊ ಇಂಡಿಪೆಂಡೆಂಟಾಗಿ ಇರೋಣ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು ಬೇಡ ಅನ್ನೋ ಸಂಬಂಧ ನಮಗೆ ತಲೆಯಲ್ಲಿ ಈ ಥರ ಯೋಚನೆ ಬಂತು. ಸೊ ಈ ಥರ ಆ್ಯಪ್ ಮಾಡಿದ್ರೆ ಹೇಗಿರುತ್ತೆ. ಸೊ ಇವಾಗ ಹೊರಗಡೆ ಬೇರೆ ಮಾರ್ಕೆಟಲ್ಲೆಲ್ಲ ಈ ಥರ ಆ್ಯಪ್ ಇದೆ, ಬಟ್ ನಾವು ಈ ಥರ ಮಾಡೋದು ಸೊ ಟ್ರೈ ಮಾಡೋಣ ಅಂತ ಆ ಥರ ಯೋಚನೆ ಬಂದು ನಾವು ಮ್ಯಾಟ್ ಲೀಡ್ ಅನ್ನೋ ಆ್ಯಪಲ್ಲಿ ಈ ಥರ ಮಾಡ್ತಾ ಇದ್ದೀವಿ. ಸೊ ಕಷ್ಟ ಆಗಲಿಲ್ಲ ನಿಮಗೆ? ಕಷ್ಟ ಇನಿಷಿಯಲ್ ಸ್ಟೇಜ್ ಕಷ್ಟ ಆಯಿತು. ಕಷ್ಟ ಆಗಲಿಲ್ಲ, ಏನು ಮಾಡೋಕ್ಕಾಗಲ್ಲ. ಸೊ ಇನಿಷಿಯಲ್ ಸ್ಟೇಜ್ ಸ್ವಲ್ಪ ಕಷ್ಟ ಆಯಿತು. ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ರು. ಸೊ ಹಂಗಾಗಿ ನನಗೆ ಒಂದು ಸ್ವಲ್ಪ ಸಪೋರ್ಟ್ ಸಿಕ್ಕಂಗೆ ಆಯಿತು, ಅವ್ರ ಸಪೋರ್ಟ್. ಸೊ ಅದರಿಂದ ನನಗೆ ಸ್ವಲ್ಪ ಸುಲಭ ಆಯಿತು. ಇನಿಷಿಯಲ್ ಸ್ಟೇಜ್ ಸ್ವಲ್ಪ ಕಷ್ಟ ಆಯಿತು, ಆಮೇಲೆ ಸೊ ಮೂವ್ ಆನ್. ಸೊ ಯಾಕೆ ಮಾಡ್ಬೇಕು ಅನಿಸ್ತಿ ಆ್ಯಪ್ನೇ ನಿಮಗೆ? ಯಾಕೆ ಮಾಡ್ಬೇಕನ್ಸಂದ್ರೆ ಇವಾಗ ಎಕ್ಸಾಂಪಲ್ ಇವಾಗ ನಮ್ಮದೇ ಮನೆ ಒಂದು 6 ಮನೆ ಇದೆ. 6 ಮನೇಲಿ ಆ್ಯಕ್ಚುಲಿ ಒಂದು ಮನೆ ಖಾಲಿ ಆಯಿತು ಅಂದ್ರೆ ಇವಾಗ ನಾವು ರೀಸೆಂಟಾಗಿ 2 years ಮುಂಚೆ ಮನೆ ತೊಗೊಂಡಿದ್ವಿ. ಬಿಫೋರ್ ನಮಗೆ ನಾವು ಟೆನೆಂಟ್ ಆಗೇ ಇದ್ವಿ. ಸೊ ಓನರಾಗಿ ಯಾವ ಥರ ಫೀಲಿಂಗ್ ಎಕ್ಸ್ಪೀರಿಯನ್ಸ್ ನಮಗೆ ಇರಲಿಲ್ಲ. ಮನೆ ತೊಗೊಂಡ್ಮೇಲೆ ನಮ್ಗೆ ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸ್ ಇತ್ತು. ಒಂದು ಮನೆ ಖಾಲಿ ಆದರೆ ಎಷ್ಟು ಕಷ್ಟ ಮನೆ ಫಿಲ್ ಮಾಡೋದು. ಮನೆ ಫಿಲ್ ಮಾಡೋಕೆ ಮುಂಚೆ ಪೇಂಟಿಂಗ್ ಸರ್ವಿಸಸ್, ಹೌಸ್ ಕ್ಲೀನಿಂಗ್ ಸರ್ವಿಸಸ್, ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇತ್ತು. ಇವಾಗ ಒಂದು ಮನೆನೇ ರೀಸೆಂಟಾಗಿ ಖಾಲಿ ಆಯಿತು ನಮ್ದು. ಸೊ ಅದನ್ನು ಫಸ್ಟ್ ಇವಾಗ ಮೇ ಜೂನ್ ಜುಲೈಲಾದರೆ ಬೇಗ ಮನೆ ಫಿಲ್ ಆಗಿಬಿಡತ್ತೆ. ಇವಾಗ ಮಿಡ್ಲಲ್ಲಿ ಖಾಲಿ ಆಗ್ಬಿಟ್ರೆ ಹುಡ್ಕೋದು ಕಷ್ಟ ಆಗ್ಬಿಡುತ್ತೆ ಟೆನೆಂಟನ್ನ. ಆ ಥರ ಸೊ ಆ ಥರ ಆಗಬಾರ್ದು. ಆಮೇಲೆ ಒಂದೆರಡು ಎನ್ಕ್ವೈರಿ ಬಂದಿತ್ತು. ಮನೆ ಚೆನ್ನಾಗಿದೆ ಸರ್, ಆದರೆ ದೊಡ್ಡದಾಯಿತು, ಚಿಕ್ಕದಾಯಿತು, ಮನೆ ಇದು ಕಡಿಮೆ ರೇಟಲ್ಲಿ ಕೊಡ್ತೀರಾ ಆ ಥರ. ಸೊ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಬಂದು. ಸೊ ಈ ಥರ ಪ್ರಾಬ್ಲಮ್ಸಿಗೆ ಏನಾದ್ರು ಒಂದು ಸೊಲ್ಯೂಷನ್ ಹುಡುಕ್ಬೇಕು ಅನ್ನೋ ಇದಕ್ಕೋಸ್ಕರ ನಾವು ಇದು ಆ್ಯಪ್ನ ಮಾಡಿದ್ವಿ. ಸೊ ಇವಾಗ ಆಮೇಲೆ ಏನು ಬಂತು, ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇದೆ. ಸೊ ಒಂದು ಆ್ಯಪಲ್ಲಿ ಇವಾಗ ನಾವು ಮನೆ ಫೋಟೋ, ಆಮೇಲೆ ಅದ್ರದ್ದು ರೆಂಟ್ ಎಷ್ಟಿದೆ, ಮನೆ ಎಷ್ಟು ಸೈಜ್ ಇದೆ, ಸ್ಕ್ವೇರ್ ಫೀಟ್ ಎಲ್ಲ ಹಾಕಿದ್ರೆ ಸೊ ಮನೆ ಹುಡ್ಕೋರಿಗೆ ಈಸಿ ಆಗುತ್ತೆ. ಸೊ ಈ ಥರ ಫೋನ್ ಮಾಡಿಬಿಟ್ಟು ಸೊ ಕೇಳ್ಬಿಟ್ಟು ಹಾಗೆ ಬಿಡೋದಿಲ್ಲ, ಇಷ್ಟಿದೆ ಸೊ ಇದು ನಮ್ಮ ರೇಂಜಲ್ಲಿ ಬರುತ್ತೆ. ಸೊ ಈ ಥರ ಎಲ್ಲ ಆದರೆ ಅವ್ರಿಗೆ ಈಸಿ ಆಗುತ್ತೆ ಮನೆ ಹುಡ್ಕಕ್ಕೆ. ಇವಾಗ ಎಕ್ಸಾಂಪಲ್ ಒಬ್ರೊಬ್ರಿಗೆ ಅಫೋರ್ಡ್ ಮಾಡೋಕ್ಕಾಗತ್ತೆ. ಅಬೌಟ್ 25,000 ಎಕ್ಸಾಂಪಲ್, ಒಬ್ರೊಬ್ರಿಗೆ ಆಗಲ್ಲ. ಸೊ ಆಥವ್ರಿಗೆಲ್ಲ ಇದು ಈಸಿ ಆಗುತ್ತೆ. ನೀವು ಆ ರೇಂಜ್ ಹಾಕಿದ್ರೆ 20,000 ಮೇಲೆ ಬಿಫೋರ್ 20,000 ಆ ಥರ ಹಾಕಿದ್ರೆ ಸೊ ಅವ್ರಿಗೆ ಈಸಿ ಆಗುತ್ತೆ ಅನ್ನೋಕ್ಕೋಸ್ಕರ ಈ ಆ್ಯಪ್ ಮಾಡಿದ್ವಿ ನಾವು. ಆಮೇಲೆ ಈ ಆ್ಯಪ್ ಯಾರ್ಯಾರಿಗೆ
ಉಪಯೋಗ ಆಗತ್ತೆ ಅಂತಂದರೆ ಇವಾಗ ಮಿಡಲ್ ಕ್ಲಾಸ್ ಮೆಂಬರ್ಸಿಗೆ ಇದು ಭಾಳ ಅಂದರೆ ಭಾಳ ಉಪಯೋಗ ಆಗುತ್ತೆ. ಹೇಗೆ ಅಂತಂದರೆ ಬೇರೆ ಆ್ಯಪ್, ಇವಾಗ ಬೇರೆ ಆ್ಯಪು ಇದೆ, ಆ ಮಾರ್ಕೆಟಲ್ಲಿ ಏನಾಗುತ್ತೆ ಇನಿಷಿಯಲ್ ಸ್ಟೇಜಲ್ಲಿ 1500 ಎಕ್ಸಾಂಪಲ್ ಈ ಥರ ಎಲ್ಲ ಕಾಸ್ಟ್ ಚಾರ್ಜ್ ಮಾಡ್ತಾರೆ. ಬಟ್ ನಾವು ಆ ಥರ ಚಾರ್ಜ್ ಮಾಡಲ್ಲ. ಕಡಿಮೆ ರೇಂಜಲ್ಲೇ ಎಕ್ಸಾಂಪಲ್ 5 to 10 rupeesinದನೇ ನಾವು ಕಡಿಮೆ ರೇಂಜಲ್ಲಿ ಅವ್ರಿಗೆ ಮನೆ ಸಿಗೋ ಥರ, ಮನೆ ಇಷ್ಟ ಆಗಿ ಸಿಗೋ ಥರ ಹೆಲ್ಪ್ ಆಗಲಿ ಅಂತ ನಾವು ಈ ಥರ ಮಾಡಿದ್ದು. ಮೇಡಮ್, ನೀವು ಈ ಮ್ಯಾಟ್ ಲೀಡ್ ಆ್ಯಪನ್ನು ಡೆವಲಪ್ ಮಾಡಲಿಕ್ಕೆ ಕಾರಣ ಏನು? ನಿಮ್ಗೆ ಪ್ರೇರಣೆ ಯಾರು ಅಂತ? ಇದಕ್ಕೆ ಮನೆ ತೋರ್ಸೋಕೆ ಮುಂಚೆ ಟೂಲೆಟ್ ಅಂತ ಬೋರ್ಡ್ ಹಾಕಿರ್ತೀವಿ. ಮನೆ ತೋರ್ಸೋ ಮುಂದೆ ಬರ್ತಾರೆ ಜನ, ಮನೆ ಚಿಕ್ಕದಾಯ್ತು ಮೇಡಮ್, ಒಬ್ರಿಗೆ ದೊಡ್ಡದಾಯ್ತು, ರೆಂಟ್ ಜಾಸ್ತಿ ಆಯ್ತು, ಸ್ವಲ್ಪ ಕಡಿಮೆ ಮಾಡಿ. ಸೊ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಬಂತು. ಸೊ ಈ ಥರ ನೋಡಿದಾಗ ನಮಗೆ ಏನು ಅನಿಸ್ತು ಅಂದರೆ, ಸೊ ಒಂದು ಪ್ಲಾಟ್ಫಾರ್ಮ್ ಇದ್ದರೆ ಆ ಪ್ಲಾಟ್ಫಾರ್ಮಲ್ಲಿ ಏನು ಫೋಟೋಸ್ ಹಾಕ್ಬೋದು, ಮನೆ ಎಷ್ಟು ಸ್ಕ್ವೇರ್ ಫೀಟ್ ಇದೆ, ರೆಂಟ್ ಎಷ್ಟು, ಸೊ ಈ ಥರ ಎಲ್ಲ ಅಪ್ಲೋಡ್ ಮಾಡಿದ್ರೆ ನಾವು ಆ್ಯಪಲ್ಲಿ ಈ ಥರ ಫೋಟೋಸು ಮತ್ತು ಈ ಥರ ಅಪ್ಲೋಡ್ ಮಾಡಿದ್ರೆ ಇವಾಗ ಟೆನೆಂಟಿ ಅಂದರೆ ನೋಡೋರಿಗೆ ಸೊ ಅವ್ರು ಫಿಲ್ಟರ್ ಮಾಡ್ಬೋದು. ಇಷ್ಟು ರೇಂಜಲ್ಲಿ ನಾನು ಮನೆ ನೋಡ್ಬೋದು, ಎಷ್ಟೇ ಸ್ಕ್ವೇರ್ ಫೀಟಲ್ಲಿ ಮನೆ ಸಿಕ್ಕರೆ ಸಾಕು. ಯಾಕಂದರೆ ಇದು ಆ್ಯಕ್ಚುಲಿ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇದಕ್ಕೋಸ್ಕರ ನಾವು ಮ್ಯಾಟ್ ಲೀಡ್ ಆ್ಯಪ್ನ ಮಾಡಿದ್ವಿ. ಹೇಗಿದೆ ರೆಸ್ಪಾನ್ಸ್ ಮೇಡಮ್? ಇವಾಗ ಇನಿಷಿಯಲ್ ಸ್ಟೇಜ್ ಸ್ವಲ್ಪ ಚೆನ್ನಾಗಿದೆ. ಸೊ ಇನ್ನೂ ವಿ ಆರ್ ಎಕ್ಸ್ಪೆಕ್ಟಿಂಗ್ ಮೋರ್. ಸೊ ನೀವು ನಿರೀಕ್ಷೆ ಮಾಡಿದ್ರ ಈ ತರ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ ಅಂತ ಹೇಳಿ? ಬಿಫೋರ್ ಆಗಿ ನಮಗೆ ಇವಾಗ ನಾವು ಮಾಡೋಕೆ ಮುಂಚೆ ಅಷ್ಟು ರೆಸ್ಪಾನ್ಸ್ ಸಿಗುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಬಟ್ ರೆಸ್ಪಾನ್ಸ್ ಸಿಗ್ತಾ ಇದೆ, ಬಿಕಾಸ್ ಮಿಡಲ್ ಕ್ಲಾಸ್ ಮೆಂಬರ್ಸಿಗೆ ಇದು ಹೆಲ್ಪ್ ಆಗುತ್ತಲ್ಲ. ಸೊ ಅವರೇ ಜಾಸ್ತಿ ನಮಗೆ ಕಾಲ್ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ರೆಸ್ಪಾನ್ಸ್ ಚೆನ್ನಾಗಿದೆ. ಸೊ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ನಿರೀಕ್ಷೆಯಲ್ಲಿ. ಸೊ ಕೆಲವೊಂದಷ್ಟು ಆಲ್ರೆಡಿ ಈ ಆ್ಯಪ್ನ ಉಪಯೋಗ ಮಾಡ್ಕೊಳ್ತಿದ್ದಾರೆ, ಯೂಸ್ ಮಾಡ್ತಿದ್ದಾರೆ. ಅವರ ಫೀಡ್ಬ್ಯಾಕ್ ಹೆಂಗಿದೆ ನಿಮ್ಗೆ? ಅವ್ರ ಫೀಡ್ಬ್ಯಾಕ್ ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಒಬ್ಬೊಬ್ರು ಏನಂತಾರೆ, ಸರ್ ಇವಾಗ ನಾವು ಮನೆ ಏರಿಯಾದೆಲ್ಲ ಹೋಗ್ಬಿಟ್ಟೆಲ್ಲ ಮನೆ ಹುಡ್ಕಕ್ಕೆ ಆಗಲ್ಲ, ಒಬ್ಬರಿಗೆ ಟೈಮ್ ಇರಲ್ಲ, ವರ್ಕಿಂಗ್ ಪ್ರೊಫೆಷನ್ಸ್ ಯಾರು ಅವ್ರಿಗೆ ಯಾರಿಗೂ ಹುಡ್ಕಕ್ಕೆ ಆಗಲ್ಲ. ಸೊ ನಾವು ಆ್ಯಪ್ ಅದು ಮಾಡಿಬಿಟ್ರೆ ಫೋನಲ್ಲೇ ಪ್ಲೇಸ್ಟೋರಲ್ಲಿ ನಾವು ಆ್ಯಕ್ಚುಲಿ ಇದು ಆ್ಯಪ್ ಹಾಕಿದ್ದೀವಿ. ಅದನ್ನು ಡೌನ್ಲೋಡ್ ಮಾಡಿದ್ರೆ ಅವ್ರ ಲಿಸ್ಟಿಂಗ್, ಇವಾಗ ಓನರ್ಸ್ ಜೊತೆಗೂ ನಾವು ಓನರ್ಸ್ ಜೊತೆ ಲಿಸ್ಟಿಂಗ್ ಮಾಡ್ಕೋಬೋದು. ಅವರು ಹಾಕಿ ಟೆನೆಂಟ್ಸ್ ಹುಡುಕೋರಿಗೆ ಸರ್ಚ್ ಮಾಡಿದ್ರೆ ಸೊ ಈಸಿಯಾಗಿ ಮನೇಲೆ ಕುತ್ಕೊಂಡು ಮಾಡ್ಬೋದಲ್ಲ. ಮೊದಲೆಲ್ಲ ಏನಾಗ್ತಿತ್ತು, ಏರಿಯಾಗೆಲ್ಲ ಹೋಗಿ ಹುಡುಕ್ಬೇಕಾಗಿತ್ತು, ರೋಡ್ ಗಲ್ಲಿ ಸುತ್ತಬೇಕಾಗಿತ್ತು, ಬಿಸಿಲು ಅನ್ನೋದಿಲ್ಲ, ಮಳೆ ಅನ್ನೋದು ಆ ಥರ ಎಲ್ಲ ಆಗ್ತಿತ್ತು. ಸೊ ಇವಾಗ ಬ್ರೋಕರ್ಗಳು ಸರ್ ನಮ್ದು ಇಷ್ಟು ಅಂತ, ಅವರು ಇಷ್ಟ ಅಮೌಂಟ್ ಕೊಡಿ, ಒಂದು ರೆಂಟ್ ಕೊಡಿ, ಸೊ ಆ ಥರ ಎಲ್ಲ ಆಗುತ್ತೆ. ಸೊ ಇವಾಗೇನು ಮನೇಲಿ ಆರಾಮಾಗಿ ಕುತ್ಕೊಂಡು ವಿದೌಟ್ ಫ್ರೀ ಆಗಿ ಎಲ್ಲಾನು ಆರಾಮಾಗಿ ಅವ್ರ ಮನೆ ಎಂಥದ್ದು ಬೇಕು ಅಷ್ಟು ಚೆನ್ನಾಗಿರೋ ಮನೇನ ಹುಡ್ಕೋಬಹುದು ಅಂತ ಅಷ್ಟೇ. ಸೊ ಈ ಒಂದು ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಮೇಡಮ್. ಹೆಂಗ್ ಬಂತ ಅಂತ ಇದನ್ನ ಯಾಕೆ ಮಾಡ್ಬೇಕಂತ ಯಾಕೆ ಅನಿಸ್ತಂತೆ ನಿಮ್ಗೆ? ಎಕ್ಸಾಂಪಲ್ ಅದೇ ನಮ್ಮ ಮನೇನೆ, ಈಗ ನಾನೇ ಓನರ್ ಆಗಿ ಇದನ್ನ ನಾನು ಫೀಲ್ ಮಾಡಿದ್ದು. ಅದೇ ಹೇಳಿದ, ಬಿಫೋರ್ ನಾವು ಬಾಡಿಗೆದಾರ ಟೆನೆಂಟ್ ಆಗಿದ್ವಿ, ನಮಗೆ ಗೊತ್ತಿರಲಿಲ್ಲ ಅಪ್ಪ ಏನು. ಆಮೇಲೆ ನಾವು ಮನೆ ಬಿಫೋರ್ ಹುಡ್ಕೋಕ್ಕೂ ಮುಂಚೆನು ನಾನು ನನ್ನ ಹಸ್ಬೆಂಡ್ ಇಬ್ರು ಮನೆ ರೋಡ್ ಎಲ್ಲ ನೋಡ್ತಾ ಇದ್ವಿ, ಫೋಟೋ ಎಲ್ಲ ಹೊಡ್ಕೊಂಡಿದ್ವಿ. ಎಲ್ಲ ಟೂಲೆಟ್ ಬೋರ್ಡ್ ಇದೆ, ಎಲ್ಲ ಕಡೆ ಹೋದ್ರೆ ಗೇಟ್ ಕಡೆ ಟೂಲೆಟ್ ಬೋರ್ಡ್, ಅದನ್ನ ನೋಡ್ಕೊಂಡು ಆಮೇಲೆ ಅವ್ರಿಗೆ ಕಾಲ್ ಮಾಡಿ ಅವ್ರ ರೆಸ್ಪಾನ್ಸ್ ಕೊಡಬೇಕು. ಸೊ ಈ ತರ ಪ್ರಾಬ್ಲಮ್ಸ್ ಆಗ್ಬಾರ್ದು ಅನ್ನೋ ಸಂಬಂಧ ಇದನ್ನೇ ನಮಗೆ ಆಕ್ಚುಲಿ ನಾವು ಇನ್ಸ್ಪಿರೇಷನ್ ಆಗಿ ತಗೊಂಡು ಇದನ್ನ ಮಾಡಿದ್ದು. ಸೊ ಜನರಲ್ ಆಗಿ ಇವಾಗ ನೋಡ್ತಿರುವಂತ ವೀಕ್ಷಕರಿಗೆ ಒಂದು ಪ್ರಶ್ನೆ ಇರುತ್ತೆ, ಸೊ ಈ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಮತ್ತೆ ಲಾಗಿನ್ ಮಾಡೋಕೆ ಏನಾದ್ರು ಅದಕ್ಕೆ ಅಮೌಂಟ್ ಏನಾದ್ರು ಪೇ ಮಾಡ್ಬೇಕಾಗಿರುತ್ತೆ? ಇಲ್ಲ, ಇದು ಕಂಪ್ಲೀಟ್ ಫ್ರೀ. ನೀವು ಪ್ಲೇ ಸ್ಟೋರ್ ಇಂದ ನೀವು ಮ್ಯಾಟ್ ಲೀಡ್ ಅಂತ ಮಾಡಿದ್ರೆ ಅದು ಕಂಪ್ಲೀಟ್ ಆಗಿ ಫ್ರೀ ಆಗಿ ನೀವು ಡೌನ್ಲೋಡ್ ಮಾಡ್ಬೋದು. ಇದು ಯಾರ್ಯಾರಿಗೆ ಫ್ರೀ ಅಂತಂದ್ರೆ ಓನರ್ಸ್ ಇರ್ತಾರಲ್ಲ ಅವರಿಗೆ ಫ್ರೀ, ಆಮೇಲೆ ಪ್ರಾಪರ್ಟಿ ಸೆಲ್ ಮಾಡೋರಿಗೆ ಇರ್ತಾರಲ್ಲ ಅವ್ರಿಗೆ ಫ್ರೀ. ಇವಾಗ ಸೊ ಇವರಿಗೆಲ್ಲ ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡಿದ್ರೆ ಇವರೆಲ್ಲ ಫ್ರೀ. ಸೊ ಯಾವುದೇ ರೀತಿ ಏನು ಹಣ ಇಲ್ಲ, ಏನು ಆರಾಮಾಗಿ ನೀವು ಫ್ರೀ ಆಗಿ ಏನು ರಿಸ್ಕ್ ಇಲ್ಲಾರ್ದೆ ನೀವು ಆಪ್ ನ ಡೌನ್ಲೋಡ್ ಮಾಡಬಹುದು, ಯೂಸ್ ಮಾಡ್ಕೋಬಹುದು ಆರಾಮಾಗಿ. ಮನೆಯಲ್ಲಿ ಕೂಡ ಎಲ್ಲಾನು ನಾವು ಇದು ನೋಡಬಹುದು. ಹೌದೌದು, ಮನೇಲೆ ಇವಾಗ ಕುತ್ಕೊಂಡು ನೀವು ಯಾವ ಜಾಗದಲ್ಲಿ ಕುತ್ಕೊಂಡಾದ್ರೂ ನೋಡ್ಬೋದು. ಮನೇಲಿ ಆಫೀಸಲ್ಲಿ ಇದ್ರು, ಆಫೀಸಲ್ಲಿ ನಂಗೆ ಟೈಮ್ ಇಲ್ಲಪ್ಪ, ಮೀಟಿಂಗ್ಸ್ ಇದೆ, ಶೆಡ್ಯೂಲ್ ಆಗಿದ್ಬಿಟ್ಟು ನೋಡಕ್ ಆಗಲ್ಲ ನನ್ಗೆ, ಸೊ ಅವಾಗ ನೀವು ಮನೇಲಿ ಆಫೀಸಲ್ಲೇ ಕುತ್ಕೊಂಡು ನೋಡ್ಬೋದು ಮನೇಲಿ. ಸೊ ಇಟ್ ಹೆಲ್ಪ್ಸ್ ಮೋರ್. ನೀವೊಬ್ಬ ಮಹಿಳೆಯಾಗಿ ಇಂತಹ ಆಪ್ ಅನ್ನು ನಿರ್ಮಿಸೋದು ಎಷ್ಟು ಸವಾಲಿನ ಕೆಲಸ ಆಗಿತ್ತು ನಿಮ್ಗೆ ಅಂತ? ಸ್ವಲ್ಪ ಕಷ್ಟನೇ ಆಯ್ತು ಇನಿಷಿಯಲ್ ಸ್ಟೇಜ್. ಯಾಕಂದ್ರೆ ನಾನಿವಾಗ ಮ್ಯಾರಿಡ್, ಬಟ್ ಬೇಬಿ ಆಫ್ 4 years ಬಾಯ್. ಸೊ ಆ ಮಗುನ ಎರಡು ಮಧ್ಯಾಹ್ನ ಕೂಡ ನಿಮ್ಗೆ ತುಂಬಾ ಸವಾಲಿನ ಸವಾಲಾಗಿರುತ್ತಲ್ಲ? ಆಫ್ ಕೋರ್ಸ್ ಬಿಗ್ ಚಾಲೆಂಜ್ ಅಂತಾನೆ ಹೇಳ್ಬೋದು. ಹೆಂಗೆ ಅಂದ್ರೆ ಮಗುನ ನೋಡ್ಕೋಬೇಕು ಮತ್ತೆ ಮನೆದು, ಸೊ ಇವೆರಡು ನಿಭಾಯಿಸ್ಕೊಂಡು ಆಪ್ ಡೆವಲಪ್ ಮಾಡೋದು ಅಂದ್ರೆ ಸಾಧಾರಣ ಕೆಲಸನೂ ಅಂತಲ್ಲ. ಸೊ ಇವಾಗ ಸೊ ಅದ್ರಲ್ಲೇ ನಾನು ಏನ್ ಮಾಡೋದು, ಸೊ ಹೇಗಾರು ಮಾಡಿ ಡೆವಲಪ್ ಮಾಡ್ಲೇಬೇಕು ಅನ್ನೋದು ನಮ್ಮ ತಲೆಯಲ್ಲಿ ಬಂದ್ಬಿಟ್ಟಿತ್ತು. ಸೊ ಮಾಡೋಣ, ಇದು ಹೆಲ್ಪ್ ಆಗುತ್ತೆ ಜನರಿಗೆ ಅನ್ನೋ ಸಂಬಂಧ ಅದರಲ್ಲೇ ಸ್ವಲ್ಪ ಟೈಮ್ನ ಸೇವ್ ಮಾಡ್ಕೊಂಡೆ. ನಾನು ಸೇವ್ ಮಾಡ್ಬಿಟ್ಟು ಸೊ ಅದರಲ್ಲೇ ಬಿಫೋರ್ 8 months ಇಂದಾನೆ ಸ್ಟಾರ್ಟ್ ಮಾಡಿದೆ ನಾನು ಪ್ರಿಪ್ರೇಷನ್. ಸೊ ಅವಾಗಿಂದ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿ ಸೊ ಇವಾಗ 3 months ಬ್ಯಾಕ್ ನಂಗೆ ಇದನ್ನ ಮಾಡೋದೆಲ್ಲ ಕಂಪ್ಲೀಟ್ ಆಗಿ ಅಪ್ಲಿಕೇಶನ್ ಎಲ್ಲ ಕಂಪ್ಲೀಟ್ ಮಾಡೋದಾಗಿ ಇವಾಗ ಪ್ಲೇ ಸ್ಟೋರ್ ಅಲ್ಲಿ ಇವಾಗ ಇದೆ, ಅವೈಲಬಲ್ ಇದೆ. ಇದಕ್ಕೋಸ್ಕರ ನನ್ನ ಹಸ್ಬೆಂಡ್ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ. ಸೊ ಹಂಗಾಗಿ ನನಗೆ ಇನ್ನೊಂದು ಸ್ವಲ್ಪ ಏನದು ಹೆಲ್ಪ್ ಆಯ್ತು, ತುಂಬಾನೇ ಹೆಲ್ಪ್ ಆಯ್ತು ಅವರು. ಸೊ ಅವರು ಸಾಫ್ಟ್ವೇರ್ ಫೀಲ್ಡ್ ಇಂದ, ಸೊ ನಾನು ಸಾಫ್ಟ್ವೇರ್ ಫೀಲ್ಡ್, ಸೊ ಹೆಲ್ಪ್ ಒಬ್ರು ಬಿಟ್ಟು ಇನ್ನೊಬ್ರನ್ನ ಕೇಳಿದ್ರೆ ಸೊ ಹೆಲ್ಪ್ ಆಗುತ್ತೆ ಅನ್ನೋಕ್ಕೋಸ್ಕರ ಇದು ಸ್ವಲ್ಪ ಈಸಿ ಆಯ್ತು ನನಗೆ ಅವರಿಂದ. ಆಮೇಲೆ ನಾನು ಸ್ವಲ್ಪ ಟೈಮ್ ಸೇವ್ ಮಾಡ್ಕೊಂಡು ಮಾಡಿದ್ದೆ. ಸೊ
ಸೊ ಪ್ಲೇ ಸ್ಟೋರ್ಗಾದ್ರೆ ಸಿಕ್ಕಾಪಡೆ ಅಂದ್ರೆ ಸಾಕಷ್ಟು ಆ್ಯಪ್ಗಳು ಸಿಗುತ್ತೆ. ಹೌದು ಹೌದು ಹೌದು. ಸೊ ನಿಮ್ಮ ಒಂದು ಈ ಆ್ಯಪ್ ಎಷ್ಟು ವಿಶೇಷತೆ ಇರುತ್ತೆ ಅಂತ? ಈ ಆ್ಯಪಿನ ವಿಶೇಷತೆ ಏನಂದ್ರೆ ನೀವು ಕಿಲೋಮೀಟರ್ ಹಾಕ್ಬಿಟ್ಟು ಸುತ್ತಮುತ್ತಲು ಏನೇನಿದೆ ಯಾವ್ದಾವ್ದು ಮನೆ ಸಿಗುತ್ತೆ ಅದನ್ನೆಲ್ಲ ನಾವು ನೋಡ್ಕೋಬಹುದು. ಆಮೇಲೆ ಇನ್ನೊಂದು ಏನು ವಿಶೇಷತೆ ಏನಂದ್ರೆ ಇದು ಸಿಟಿ ಸ್ಪೆಸಿಫಿಕ್ ಆಗಿಲ್ಲ. ಇವಾಗ ಎಕ್ಸಾಂಪಲ್ ಬೇರೆ ಆ್ಯಪ್ಗಳು ಬರೀ ಬ್ಯಾಂಗ್ಳೂರಲ್ಲೇ ಇರುತ್ತೆ. ಸೊ ಇದು ಆ ಥರ ಅಲ್ಲ. ಎಕ್ಸಾಂಪಲ್ ಬ್ಯಾಂಗ್ಳೂರ್ ಬಿಟ್ಟು ನೀವು ಮೈಸೂರು ಹುಡ್ಕೋದ್ರು, ಮಂಡ್ಯ ಅಥವಾ ಆ ಕಡೆ ಈ ಕಡೆ ನಾರ್ತ್ ಕರ್ನಾಟಕ ಸೈಡ್ ನೀವು ಯಾವ್ದು ಹುಡ್ಕೋದು ನೀವು ಸಿಟಿ ಹಾಕಿದ್ರೆ ಸುತ್ತಮುತ್ತಲು ಮತ್ತೆ ಕಿಲೋಮೀಟರ್ ಹಾಕಿದ್ರೆ ನೀವು ಸುತ್ತಮುತ್ತಲು ಯಾವ ಮನೆ ಖಾಲಿ ಇದೆ ಎಲ್ಲ ಮನೆನೂ ನಿಮಗೆ ತೋರಿಸುತ್ತೆ. ಆಮೇಲೆ ಇನ್ನೊಂದು ಏನು ಪಾಯಿಂಟು ಅಂದರೆ ಇವಾಗ ಲಿಸ್ಟಿಂಗ್ ಮಾಡುವಾಗ ಸೊ ನೋ ಕಮಿಷನ್, ನೋ ಬ್ರೋಕರೇಜ್, ಫ್ರೀ ಆಗಿ ನೀವು ಲಿಸ್ಟಿಂಗ್ ಮಾಡ್ಬೋದು. ಸೊ ಇದು ಆ್ಯಪಿನ ವಿಶೇಷತೆ. ತುಂಬಾ ಚೆನ್ನಾಗಿದೆ ಮೇಡಮ್. ಹಾಗೇನೆ ಯಾವ್ಯಾವ ನಗರ ಅಥವಾ ರಾಜ್ಯದವರು ಈ ಆ್ಯಪ್ ಅನ್ನು ಬಳಸಬಹುದು ಅಂತ? ಆ್ಯಕ್ಚುಲಿ ಇದು ಇಂಟರ್ನ್ಯಾಷನಲ್, ನೀವು ಯಾವ ಇಂಡಿಯಾ ಅಂತಲ್ಲ ಬೇರೆ ಯಾವ ದೇಶದಿಂದನೂ ಬಳಸ್ಬೋದು. ಇದು ಒಂದೇನು ಅಂತಂದರೆ ಇಂಡಿಯನ್ ನಂಬರಿಂದ ಲಾಗಿನ್ ಆಗಬೇಕು, ಸೈನ್ ಅಪ್ ಮಾಡಬೇಕು. ಅದು ಇದ್ರೆ ನೀವು ಎಲ್ಲಿ ಕುತ್ಕೊಂಡು ಯಾವ ದೇಶದಲ್ಲಿ ಹುಡ್ಕಿದ್ರು ಸಿಗತ್ತೆ. ಅದೇ ಇದು ಆ್ಯಕ್ಚುಲಿ ಬೇರೆ ಕಡೆ ಆದ್ರೆ ಆ ಥರ ಇಲ್ಲ, ಬೇರೆ ಆ್ಯಪಲ್ಲಿ ಆ ಥರ ಇಲ್ಲ, ಬರೀ ಇಂಡಿಯಾಗೆ ಸ್ಪೆಸಿಫಿಕ್ ಆಗಿ ಇರುತ್ತೆ. ಈ ಆ್ಯಪ್ ಎಷ್ಟು ಉಪಯುಕ್ತವಾಗಿರ್ತದೆ ಮೇಡಮ್ ಇದು? ಬೆಸ್ಟ್ ಉಪಯುಕ್ತ ಅಂದರೆ ಇವಾಗ ಬಾಡಿಗೆ ಎಕ್ಸಾಂಪಲ್ ಟೆನೆಂಟ್ ಹೇಳಿದ್ನಲ್ಲ, ಎಲ್ಲಿ ಕುತ್ಕೊಂಡ್ಬಿಟ್ಟು ಹುಡ್ಕಿದ್ರು ನಿಮಗೆ ಮನೆ ಸಿಗುತ್ತೆ. ಆಮೇಲೆ ಇದು ಉಪಯುಕ್ತ ಯಾರಿಗೆ ಅಂತಂದ್ರೆ ಮನೆ ಇದನ್ನ ರೆಂಟ್ ಕೊಡೋರ್ಗೆ, ಓನರ್ಸ್ಗೆ, ಆಮೇಲೆ ಪ್ರಾಪರ್ಟಿ ಬೈ ಮಾಡೋರ್ಗೆ. ಸೊ ಆಮೇಲೆ ಆಮೇಲೆ ಇವಾಗ ಮೇನು ಅಂತಂದ್ರೆ ಇವಾಗೆಲ್ಲ ಆನ್ಲೈನ್ ಆ್ಯಪ್ ಬಂದ್ಬಿಟ್ಟು ಅದು ಏಜೆಂಟ್ಸಿಗೆ ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಅವ್ರಿಗೇನು ಲಾಭನೇ ಇಲ್ಲ. ಸೊ ಅವರಿಗೂ ಇದು ಆ್ಯಪ್ ಉಪಯೋಗ ಆಗ್ತದೆ ಅವ್ರಿಗೂ. ಮತ್ತು ಆಮೇಲೆ ಮನೆ ಹುಡ್ಕೋರ್ಗೆ, ಮನೆ ತಗೊಳ್ಳೋರ್ಗೆ. ಸೊ ಈ ಥರ ಎಲ್ಲ ಜನರಿಗೂ ಹೆಲ್ಪ್ ಆಗತ್ತೆ. ಸೊ ಆಲ್ರೆಡಿ ಈ ಆ್ಯಪ್ ಎಲ್ಲಿಂದ ಸಿಗುತ್ತೆ ಅಂತ ಕೇಳಿದ್ರೆ ಪ್ಲೇ ಸ್ಟೋರ್ ಅಲ್ಲಿ ಸಿಗುತ್ತೆ. ಪ್ಲೇ ಸ್ಟೋರ್ ಅಲ್ಲಿ ನೀವು ಹೋಗ್ಬಿಟ್ಟು ಆರಾಮಾಗಿ ಫ್ರೀಯಾಗಿ ಏನು ರಿಸ್ಕ್ ಇಲ್ಲಾರ್ದೆ, ಏನು ಹೆದರಿಕೆ ಇಲ್ಲಾರ್ದೆ ಆರಾಮಾಗಿ ನೀವು ಡೌನ್ಲೋಡ್ ಮಾಡಬಹುದು. ಏನು ಫೀ ಇಲ್ಲ, ಏನೂ ಇಲ್ಲ ಇದ್ರಲ್ಲಿ. ಓಕೆ. ಆದ್ರೆ ನೀವು ಈ ಆ್ಯಪ್ ನಿಂದ ಪಡೆಯುವಂತ ಲಾಭವೇನು ಅಂತ? ಅದೇ ಇದು ಇವಾಗ ಸಾಕಷ್ಟು ನೀವು ವೀಕ್ಷಕರದ್ದು ಒಂದು ಪ್ರಶ್ನೆ ಇರುತ್ತೆ, ಮಾತಾಡ್ತಿದ್ರಲ್ಲ, ಸೊ ಏನ್ ಈ ಆ್ಯಪ್ ಇಂದ ನೀವೇನ್ ಲಾಭ ಪಡಿತೀರಿ ಅಂತ? ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಆಕ್ಚುಲಿ ನಮ್ಗೆ ಏನೂ ಲಾಭ ಇಲ್ಲ. ಬಟ್ ಆಕ್ಚುಲಿ ಇದು ಯಾರು ಟೆನೆಂಟ್ಸ್ ಹುಡುಕೋರಿಗೆ, ಆಮೇಲೆ ಬೈಯರ್ಸ್ ಮನೆ ತಗೊಳ್ಳೋರಿಗೆ ಏನ್ ಮಾಡ್ತೀವಿ ಅಂದ್ರೆ ನಾವು ಫಸ್ಟ್ ಇನಿಷಿಯಲ್ 10 ಕಾಂಟ್ಯಾಕ್ಟ್ಸ್ ಫ್ರೀಯಾಗಿ ಕೊಡ್ತೀವಿ. ಆಫ್ಟರ್ 10 ಕಾಂಟ್ಯಾಕ್ಟ್ಸ್ ಅವ್ರಿಗೆ ಅವಶ್ಯಕತೆ ಯಾವ ತರ ಇರುತ್ತೆ ಅದನ್ನ ತಿಳ್ಕೊಂಡ್ಬಿಟ್ಟು ಪ್ರತಿ ಒಂದೊಂದು ಕಾಂಟ್ಯಾಕ್ಟ್ಗೆ 5 to 10 rupees ಅಷ್ಟೇ ನಮ್ದು ಚಾರ್ಜ್, ಮಿನಿಮಮ್ ಚಾರ್ಜಸ್ ಮಾಡ್ಬಿಟ್ಟು ಜನರಿಗೆ ಹೆಲ್ಪ್ ಆಗ್ಲಿ ಅನ್ನೋ ಸಂಬಂಧ ಇದನ್ನ ಮಾಡಿದ್ದು. ಆಮೇಲೆ ಮತ್ತೊಮ್ಮೆ ಹೇಳ್ಬೇಕಂದ್ರೆ ಇದರಲ್ಲಿ ಓನರ್ಸ್ಗೆ ಆಮೇಲೆ ಸೆಲ್ಲರ್ಸ್ಗೆ ಕಂಪ್ಲೀಟ್ ಫ್ರೀ ಲಿಸ್ಟಿಂಗ್ ಇದೆ ಆಕ್ಚುಲಿ. ಇದೆ ನಿಮ್ಮ ಒಂದು ವಿಶೇಷತೆ ಕೊಡೋ ಆ್ಯಪ್. ಸೊ ಜನರಿಗೆ ಹೆಲ್ಪ್ ಆಗಲಿ. ಆ್ಯಕ್ಚುಲಿ ಇದು ಮಿನಿಮಮ್ ಏನಂದ್ರೆ ಆ್ಯಪ್ ಮಾಡಿದ್ದು ಮಿಡಲ್ ಕ್ಲಾಸ್ ಮೆಂಬರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಇದು ಎಲ್ಲ. ಯಾಕಂದ್ರೆ 1 month ರೆಂಟ್ ಕೊಟ್ಟು ಮತ್ತೆ ಆಮೇಲೆ ಅದೇ ಮನೇಲಿ ಮತ್ತೆ ರೆಂಟ್ ಕೊಡ್ಬೇಕಲ್ಲ, ಇದು ಪ್ರಾಬ್ಲಮ್ ತಪ್ಪದೆ. 5 ರೂಪಾಯಿ 10 ರೂಪಾಯಿ ಇದು ಅಫೋರ್ಡಬಲ್ ಪ್ರೈಸ್ ಯಾರಿಗಾದ್ರು. ಇದು ಕೊಟ್ಬಿಟ್ಟು ಇನ್ನೊಂದು ಮನೆ ನೋಡಿದ್ರೆ ಆಯ್ತು, ಇನ್ನೊಂದು ಕಾಂಟ್ಯಾಕ್ಟ್ ಮಾಡಿದ್ರೆ ಆಯ್ತಾನ. ಸೊ ಇದು ಅಫೋರ್ಡಬಲ್ ಪ್ರೈಸ್ ಎಲ್ಲ ಜನರಿಗೂ ಅಂತ ಇದು ಉಪಯೋಗ. ಎಸ್ ಮೇಡಮ್, ಇಷ್ಟೆಲ್ಲ ಹೇಳಿದ್ರಿ. ಮತ್ತೆ ಇನ್ನೊಂದು ಪ್ರಶ್ನೆ ಕೂಡ ಇದೆ ನಮ್ದು. ಟೆನೆಂಟ್ ಮತ್ತು ಓನರ್ಸ್ ಯೂಸ್ ಮಾಡ್ಬೋದು ಅಂತ ಹೇಳಿದ್ರಿ. ಇವರಿಬ್ಬರನ್ನು ಬಿಟ್ಟು ಮತ್ತೆ ಬೇರೆ ಯಾರೆಲ್ಲ ಯೂಸ್ ಮಾಡ್ಬೋದು ಈ ಆ್ಯಪ್ ನ ಅಂತ? ಪೇಂಟಿಂಗ್ ಸರ್ವಿಸಸ್ ಎಲ್ಲ ಕೊಡ್ಬೇಕಾಗತ್ತೆ. ಒಬ್ಬೊಬ್ಬರಿಗೆ ಅವ್ರಿಗೆ ಗೊತ್ತಿರೋ ನಂಬರ್ಸ್ಗಳು ಮತ್ತು ಕಾಂಟ್ಯಾಕ್ಟ್ಸ್ ಅಷ್ಟೇ ಇರುತ್ತೆ. ಸೊ ಗೊತ್ತಿಲ್ಲ ನಂಬರ್ ಇರಲ್ಲ, ಕಡಿಮೆ ಚಾರ್ಜಲ್ಲಿ ಬೇಕು ಅಂತ ಎಲ್ಲ ಜನ ಕೇಳ್ತಾರೆ. ಇವಾಗ ಯಾರು ನೋಡಿದ್ರು ಬಾರ್ಗೇನ್ ಮಾಡ್ತಾರೆ. ಸೊ ಬಾರ್ಗೇನ್ ಮಾಡೋದು ಹಾಗೆ. ಸೊ ಅದಕ್ಕೋಸ್ಕರ ಇವಾಗ ಪೇಂಟಿಂಗ್ ಅವನಿಗೂ ಟೈಮ್ ಇರುತ್ತೆ, ಇನ್ನು ಬಿಸ್ನೆಸ್ಸೇ ಇಲ್ವಲ್ಲ ನನಗೆ ಅಂತ ಕೂತಿರ್ತಾನೆ. ಸೊ ಅವನು ಇವಾಗ ಇದರಲ್ಲಿ ಲಿಸ್ಟಿಂಗ್ ಮಾಡ್ಬೋದು. ಅವರು ಲಿಸ್ಟಿಂಗ್ ಮಾಡಿ ಹುಡ್ಕೋರು ಏನಾಗುತ್ತೆ, ಇವಾಗ ನಮ್ಮ ಮನೆ ಪೇಂಟಿಂಗ್ ಆಗ್ಬೇಕಂದ್ರೆ ನಾನು ಏನು ಮಾಡ್ತೀನಿ, ಕಿಲೋಮೀಟರ್ ಸರ್ಚ್ ಹಾಕ್ತೀನಿ. 4 kilometer ಯಾರು ನಂಗೆ ನಿಯರ್ ಬೈ ಇದ್ದಾರಾ ಪೇಂಟಿಂಗ್ ಸರ್ವಿಸ್ ಅಂತ ಹಾಕಿದ್ರೆ ಡೈರೆಕ್ಟಾಗಿ ಪೇಂಟರ್ ಇರ್ತಾರಲ್ಲ ಲಿಸ್ಟ್ ಮಾಡ್ಕೊಂಡಿರ್ತಾರೆ, ಅವ್ರ ನಂಬರ್ ಇವ್ರಿಗೆ ಸಿಗುತ್ತೆ. ಸೊ ಪೇಂಟರ್ಸ್ ಯಾರು ಓನರ್ ಇರ್ತಾರೆ ಅವ್ರಿಗೆ ಇವ್ನ ನಂಬರ್ ಸಿಕ್ಕಿದ ತಕ್ಷಣ ಇವ್ರು ಅವ್ರಿಗೆ ಕಾಲ್ ಮಾಡ್ತಾರೆ. ಸೊ ಈ ಲೊಕೇಶನ್ ಇಂದ ಇದೇನು ನಾನು, ಸೊ ನಿಮ್ಗೆ ಯಾವ ಥರ ಪೇಂಟಿಂಗ್, ಸೊ ಎನ್ಕ್ವೈರಿ ಮಾಡ್ತಾರೆ. ಸೊ ಪೇಂಟಿಂಗ್ ಯಾವ ಕಲರು ಆ ಥರ. ಸೊ ಇದನ್ನೆಲ್ಲ ಪೇಂಟರ್ಗೂ ಹೆಲ್ಪ್ ಆಗುತ್ತೆ, ಸ್ವಲ್ಪ ಓನರ್ಗೂ ಹೆಲ್ಪ್ ಆಗುತ್ತೆ. ಸೊ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ಸ್. ಇಲ್ಲ ಅಂದ್ರೆ ಹೊರಗಡೆ ಹೋಗ್ಬಿಟ್ಟು ಹುಡುಕ್ಬೇಕಿಲ್ಲ, ನಮಗೆ ಗೊತ್ತಿಲ್ಲ ಸರ್ ನಿಮ್ಮ ಹತ್ರ ಇದ್ದಾನೆ, ಪಕ್ಕದ ಮನೆಗೆ ಹೋಗಿ ಕೇಳ್ತೀವಿ, ನಿಮ್ಮ ಪೇಂಟಿಂಗ್ ಯಾರು ಗೊತ್ತಿರೋರು ಇದಾರೆ, ಕಡಿಮೆ ಇದಾರೆ ಯಾರು ಮಾಡೋರು, ಆ ಥರ ಎಲ್ಲ ಕೇಳ್ತೀವಿ. ಸೊ ಆ ಥರ ಎಲ್ಲ ಬೇಡ. ಸೊ ಡೈರೆಕ್ಟ್ ಇದ್ರಲ್ಲಿ ಮಾಡಿದ್ರೆ ಅಫೋರ್ಡಬಲ್ ಪ್ರೈಸಲ್ಲೇ ನಿಮಗೆ ಸರ್ವಿಸಸ್ ಸಿಗುತ್ತೆ. ಸೊ ಇದೇ ಥರ ಎಲೆಕ್ಟ್ರಿಷಿಯನ್ ಸಹ ಎಲೆಕ್ಟ್ರಿಕ್ ಐಟಮ್ಸ್, ಆಮೇಲೆ ಪ್ಲಂಬಿಂಗ್, ಸೊ ಈ ಥರ, ಆಮೇಲೆ ಹೌಸ್ ಕ್ಲೀನಿಂಗ್, ಈ ಸರ್ವಿಸಸ್ ಎಲ್ಲ ಈ ಆ್ಯಪಲ್ಲಿ ಇದೆ. ಎಸ್ ಮೇಡಮ್, ಇಲ್ಲಿ ಈ ಆ್ಯಪಲ್ಲಿ ಏನಂದ್ರೆ ನೀವು ಪಟ್ಟಂತ ಒಂದು ಎಲ್ಲ ಒಂದು ಶ್ರಮ ಕೂಡ ಇಲ್ಲಿ ಅನ್ಸುತ್ತೆ. ಯಾಕಂದ್ರೆ ನಾವು ಅಷ್ಟು ಕಷ್ಟಗಳೆಲ್ಲ ಅನುಭವಿಸಿದೀವಿ. ಸೊ ಬೇರೆ ಅಂದ್ರೆ ಮಿಡಲ್ ಕ್ಲಾಸ್ ಜನಗಳಿಗೆಲ್ಲ ತುಂಬಾ ತೊಂದರೆ ಆಗೋದು ಬೇಡ, ತುಂಬಾ ಈಸಿಯಾಗಿ ಸಿಗ್ಲಿ ಎಟ್ಕ್ಲಿ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ನೀವು ಮಾಡಿದಿರಿ ಕೂಡ. ತುಂಬಾ ಚೆನ್ನಾಗಿದೆ ಇದು ಕಾನ್ಸೆಪ್ಟ್ ನಿಮ್ದು. ಸೊ ಎಷ್ಟು ಕೊನೆಯದಾಗಿ ಏನ್ ಹೇಳ್ತೀರಿ ವೀಕ್ಷಕರಿಗೆ? ಈ ಒಂದು ಅದ್ಭುತವಾದ ಆ್ಯಪ್ ಅನ್ನ ತಂದಿದ್ದೀರಿ ಇವಾಗ ಮಾರ್ಕೆಟ್ಗೆ. ಸೊ ಏನ್ ಹೇಳ್ತೀರಿ ವೀಕ್ಷಕರಿಗೆ ಅಂತ? ಏನ್ ಹೇಳ್ಬೋದು ಅಂತಂದ್ರೆ, ಸೊ ಆ್ಯಪ್ನ ಯೂಸ್ ಮಾಡಿ,
ನಿಮ್ಗೆ ಹೇಗೆ ಅನಿಸುತ್ತೆ ಅದರ ರಿವ್ಯೂ ಕೊಡಿ. ಬಟ್ ಆದರೆ ಇದು ಮೇನ್ಲಿ ಹೇಳ್ಬೋದಂದ್ರೆ ಮಿಡ್ಲ್ ಕ್ಲಾಸಿಗೆ ತುಂಬ ಹೆಲ್ಪ್ ಅವ್ರು ಅಷ್ಟೇ ಯೂಸ್ ಮಾಡಬೇಕು ಅಂತ ನಾನು ಸ್ಪೆಸಿಫಿಕಲ್ಲ. ಪ್ರತಿ ಸತಿ ನಾ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂತ ಹೇಳ್ತೇನೆ. ಸೊ ಅದನ್ನು ನೀವು ತಪ್ಪು ತಿಳ್ಕೊಬಿಡಿ. ಅವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋಕ್ಕೋಸ್ಕರ ನಾನು ಅವ್ರನ್ನ ಹೇಳಿದ್ದು. ಇವಾಗ ಅವರು ಯೂಸ್ ಮಾಡ್ಬೋದು, ಬಿಲೋಯನ್ನು ಅಬೋವ್ನು ಯೂಸ್ ಮಾಡ್ಬೋದು. ಅಬೋವ್ ದ ಮಿಡ್ಲ್ ಕ್ಲಾಸ್ ಯಾರ್ಯಾರಿದ್ದಾರೆ ಎಲ್ಲರೂ ಯೂಸ್ ಮಾಡ್ಬೋದು. ಹೆಲ್ಪ್ ಆಗುತ್ತೆ, ಈಸಿಯಾಗಿ ಆಕ್ಸೆಸಬಲ್ ಆಗುತ್ತೆ ನಿಮಗೆ. ಬರೀ ಮನೆ ಅಷ್ಟೇ ಅಲ್ಲ, ಎಲ್ಲ ಸರ್ವಿಸಸ್ ಯೂಸ್ ಆಗುತ್ತೆ. ಸೊ ಯೂಸ್ ಮಾಡಿ ಆ್ಯಪ್ನ. ಸೊ ಎಲ್ಲರೂ ಉಪಯೋಗಿಸ್ಕೊಳ್ಳಿ ಒಂದು ಅದ್ಭುತವಾದ ಆ್ಯಪ್ ಅಂತ ಹೇಳ್ತೀರಾ? ಹೌದು. ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್.